ಗದಗನಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಸಿಸಿ ಪಾಟೀಲ್ ಹೇಳಿಕೆ. ಮುಂಬೈ ದಾಳಿಕೋರ ರಾಣಾ ಬಗ್ಗೆ ಸಿಸಿ ಪಾಟೀಲ ಹೇಳಿಕೆ. ಮುಂಬೈನಲ್ಲಿ ನಡೆದಿದ್ದು ಅಮಾನುಷ್ಯವಾದ ಭಯೋತ್ಪಾದಕ ದಾಳಿ. 166 ಜನರ ಪ್ರಾಣ ತೆಗೆದ ಭಯಾನಕ ಘಟನೆಯದು. ಅದರ ಮಾಸ್ಟರ್ ಮೈಂಡ್ ರಾಣಾ. ದಾಳಿ ಮುನ್ನ ದೇಶದ ಹಲವಾರು ನಗರಗಳಲ್ಲಿ ರಾಣಾ ಸಂಚರಿಸಿದ್ದಾನೆ. ಎಲ್ಲಿ ದಾಳಿ ಮಾಡಿದರೆ ಹೆಚ್ಚಿನ ಹಾನಿಯಾಗುತ್ತೆ ಎಂಬ ಬ್ಲೂ ಪ್ರಿಂಟ್ ಪಾಕಿಸ್ತಾನಕ್ಕೆ ರಾಣಾ ಕೊಟ್ಟ. ರಾಣಾ ಓರ್ವ ಪಾಕಿಸ್ತಾನದ ನಿವೃತ್ತ ಸೇನಾಧಿಕಾರಿ. ಐಎಎಸ್ ಸಂಘಟನೆ ಜೊತೆಗೆ ರಾಣಾ ಗುರುತಿಸಿಕೊಂಡಿದ್ದ. ರಾಣಾ ಭಾರತಕ್ಕೆ ಹಸ್ತಾಂತರ ಆದ ಕೂಡಲೇ ರಾಣಾಗೂ ನಮಗೂ ಸಂಬಂಧವಿಲ್ಲ ಎಂದು ಪಾಕಿಸ್ತಾನ್ ಹೇಳಿತ್ತು. ಪಾಕಿಸ್ತಾನ್ ಸೇನೆಯಲ್ಲಿ ರಾಣಾ ವೈದ್ಯನಾಗಿ ಸೇವೆ ಸಲ್ಲಿಸಿದ್ದಾನೆ. ರಾಣಾ ಭಾರತಕ್ಕೆ ಹಸ್ತಾಂತರವಾದ ಕೂಡಲೇ ಕಾಂಗ್ರೆಸ್ ನಾಯಕರಿಗೆ ಭೀತಿ ಶುರುವಾಯಿತು. ನ್ಯಾಯಸಮ್ಮತವಾದ ವಕೀಲರನ್ನ ಕೊಡಬೇಕು, ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶ ಕೊಡಬೇಕು ಎಂದು ಕಾಂಗ್ರೆಸ್ಸಿಗರು ಹೇಳ್ತಾರೆ. ಒಬ್ಬ ರಾಣಾ ಬಗ್ಗೆ ಚಿಂತೆ ಇದೆ, ಆದರೆ 166 ಜನ ಅಮಾಯಕರ ಪ್ರಾಣದ ಬಗ್ಗೆ ಅವರಿಗೆ ಚಿಂತೆ ಇಲ್ಲ. ಕಸಬ್ಗೆ ಬಿರಿಯಾನಿ ಕೊಟ್ಟಂತೆ ರಾಣಾಗೆ ಮೋದಿ ಸರ್ಕಾರ ಕೊಡೋದಿಲ್ವೇನೋ ಅಂತ ಗೋಯಲ್ ಹೇಳ್ತಾರೆ. ರಾಣಾ ಓರ್ವ ಭಾರತದ ಖೈದಿ. ಜೈಲೂಟ ಏನು ಕೊಡಬೇಕು, ಹೇಗೆ ನಡೆಸಿಕೊಳ್ಬೇಕು ಕಾನೂನಾತ್ಮಕವಾಗಿ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ 166 ಜನರಿಗಿಂತ ಒಬ್ಬ ರಾಣಾ ಬಗ್ಗೆ ಕಾಳಜಿ ಹೆಚ್ಚು ಹುಟ್ಟಿದೆ. ಇದು ಕಾಂಗ್ರೆಸ್ನವರ ದೇಶಪ್ರೇಮ. ಅವರ ದೇಶಪ್ರೇಮ ಬಗ್ಗೆ ಪ್ರಶ್ನೆ ಮಾಡಬೇಕಾಗತ್ತೆ. ಗದಗನಲ್ಲಿ ಮಾಜಿ ಸಚಿವ ಹಾಗೂ ನರಗುಂದ ಶಾಸಕ ಸಿಸಿ ಪಾಟೀಲ ಹೇಳಿಕೆ. ಪಾಕಿಸ್ತಾನಕ್ಕೆ ಕೊಟ್ಟಂಥ ಒಬ್ಬ ಪಾಕಿಸ್ತಾನದ ನಿವೃತ್ತ ಸೇನಾಧಿಕಾರಿ ಆತ ರಾಣಾ, ತಾವೂರ್ ಹುಸೇನ್ ರಾಣಾ. ISI ಸಂಘಟನೆ ಜೊತೆಗೆ ಗುರುತಿಸಿಕೊಂಡವ. ನರೇಂದ್ರ ಮೋದಿಜಿಯವರ ರಾಜತಾಂತ್ರಿಕ ಒಂದು ಚಾಣಾಕ್ಷತನೆಯಿಂದ ಅಮೆರಿಕ ಸರ್ಕಾರ ರಾಣಾನನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತು. ಹಸ್ತಾಂತರ ಮಾಡುವಂಥ ಸಂದರ್ಭ ಪ್ರಾರಂಭವಾದ ಕೂಡಲೇ ಪಾಕಿಸ್ತಾನ ಶುರು ಮಾಡ್ತೀವಿ, ಅವಾಗ ನಮಗೆ ಏನು ಸಂಬಂಧ ಇಲ್ಲ, ಅವಾಗ ನಮಗೆ ಏನು ಸಂಬಂಧ ಇಲ್ಲ ಅಂತ. ಕುಂಬಳಕಾಯಿ ತುಡುಗಂದ್ರೆ ಹಗಲು ಬಿಟ್ಟು ನೋಡ್ಕೊತಿದ್ರಂತ. ನಾವಿನ್ನೂ ಪಾಕಿಸ್ತಾನಕ್ಕೆ ಏನೂ ಹೇಳಿಲ್ಲ, ಆದ್ರೆ ರಾಣಾಗ ನಮ್ಮ ದೇಶಕ್ಕೆ ಏನೂ ಸಂಬಂಧ ಇಲ್ಲ, ಅವ ಕೆನಡಿಯನ್ ಪ್ರಜೆ ಅಂತ. ಆದರೆ ಆತ ಪಾಕಿಸ್ತಾನದ ಸೇನೆಯಲ್ಲಿ ಒಬ್ಬ ವೈದ್ಯನಾಗಿ ಸೇವೆ ಸಲ್ಲಿಸ್ಯಾನ. ಅಲ್ಲಿಯೇ ISI ಜೊತೆಗೆ ನಿಕಟವಾದ ಸಂಪರ್ಕವನ್ನು ಹೊಂದಿದ್ದಕ್ಕೆ ಸಂಪೂರ್ಣವಾದಂಥ ಮಾಹಿತಿಗಳಿದಾವೆ. ಆ ರಾಣಾನನ್ನು ಭಾರತಕ್ಕೆ ಹಸ್ತಾಂತರ ಮಾಡಿದ ಕೂಡಲೇ ನಮ್ಮ ಕಾಂಗ್ರೆಸ್ಸಿನ ನಾಯಕರಿಗೆ ಶುರುವಾಗಿಬಿಡ್ತು. ಅವನಿಗೆ ನ್ಯಾಯಸಮ್ಮತವಾದಂಥ ವಕೀಲರನ್ನು ಕೊಡಬೇಕು, ಕಾನೂನಾತ್ಮಕ ಹೋರಾಟಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಒಬ್ಬ ರಾಣಾನ ಬಗ್ಗೆ ಇವ್ರಿಗೆ ಚಿಂತೆ ಐತಿ. 166 ಜನ ಅಮಾಯಕರು. ನಿನ್ನೆ ಟಿವಿಯಾಗ ತೋರ್ಸಾಕತ್ತಿದ್ರು 26/11 ಘಟನೆ ಹೆಂಗೆ ನಡೀತಿ ಅಂತ. ಹೋಟೆಲ್ನಾಗ ಹೆಂಗೆ ಹೊಡೆದ್ರು, ಒಬ್ಬೊಂದು ತಲೆಗೆ ಇಲ್ಲಿಗುಂಡು ಬಡದು. ಅದ್ರ ಬಗ್ಗೆ ಚಿಂತಿಲ್ಲ. ರಾಣಾಗೇನೋ ಆಗಬಾರ್ದು, ರಾಣಾ ವಕೀಲಸ್ತೇನೋ ಕೊಡಬೇಕು. ನಮ್ಮ ಪಿಯೂಷ್ ಗೋಯಲ್ ಹೇಳಿದರು, ನೀವು ಕಸಬಿಗೆ ಬಿರಿಯಾನಿ ತಿನ್ನಿಸ್ದಂಗೆ ನಮ್ಮ ಸರ್ಕಾರ, ಮೋದಿ ಸರ್ಕಾರ ಬಿರಿಯಾನಿ ತಿನ್ನಿಸೋದಿಲ್ಲ ಅಂತ. ರಾಣಾ ಒಬ್ಬ ಖೈದಿ, ಈಗ ಭಾರತದ ಖೈದಿ. ಅವಾಗ ಜೈಲು ಪ್ರಕಾರ ಏನು ಊಟ ಕೊಡಬೇಕು, ಜೈಲು ಪ್ರಕಾರ ಏನು ರೀತಿ ರಿವಾಜುಗಳು ನಡೆಸ್ಕೋಬೇಕು, ಆ ರೀತಿ ರಿವಾಜುಗಳ ಪ್ರಕಾರ ಭಾರತದ ಕಾನೂನಿನ ಅಡಿಯಲ್ಲಿ ಏನೇನು ಅವಕಾಶ ಅದ ಅವನ್ನೆಲ್ಲ ಮಾಡಿಕೊಡ್ತೈತಿ. ಆದರೆ ಕಾಂಗ್ರೆಸ್ಸಿಗರಿಗೆ ನಾನು ಹೇಳೋದು ಮುಖ್ಯ ಪ್ರಶ್ನೆ, 166 ಜನರಿಗಿಂತ ಒಬ್ಬ ರಾಣಾನ ಬಗ್ಗೆ ಕಾಳಜಿ ಹುಟ್ಟುಬಿಡ್ತಿ. ಇದು ಇವರ ದೇಶ ಪ್ರೇಮವನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅನ್ನುವಂಥದ್ದು ನನ್ನ ಮೂಲಭೂತವಾದಂಥ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ. ನಂಬರ್ 2, ಬೇರೆದವ್ರ ಸುದ್ದಿ ಕೇಳುವ ಮರ. 2028ಕ್ಕೆ ಚುನಾವಣೆ ಬರ್ತೈತಿ. ಅವಾಗ ಜನ ಯಾರ್ಯಾರಿಗೆ ಪಾಠ ಕಲಿಸ್ತಾರೆ ಅನ್ನೋದು ಗುರ್ತಾಕೈತಿ. ಇನ್ನು 2 ವರ್ಷ ಮುಂದೆ 1 ವರ್ಷದೊಳಗೆ ಚುನಾವಣೆ ಮೂಡಿಗೆ ಹೋಗ್ಬಿಡುತ್ತೆ. ಅಧಿಕಾರದ ಮದ ನೆತ್ತಿಗೇರಬಾರ್ದು. ಯಾಕೆಂದ್ರೆ ಬಾಯಿ ಹೋಗಿ ಬೊಂಬಾಯಿ ಹಾಕತ್ತೆ. ನಾನು ಒಬ್ಬ ಸಮಾಜದ ಕಾರ್ಯಕರ್ತನಾಗಿ ಇವತ್ತು ಬಂದೇನೆ, ಶಾಸಕನಾಗಿ ಬಂದಿಲ್ಲ. ಪಂಚಮಸಾಲಿ ಸಮಾಜದ ಒಬ್ಬ ಕಾರ್ಯಕರ್ತ. ಆ ಸಮಾಜ ನನಗೆ
ಉಳಿದ ಸಮಾಜದ ಜೊತೆಗೆ ಆ ಸಮಾಜನೂ ಆಶೀರ್ವಾದ ಮಾಡಿದಾಗ ಇಂಥ ಕಷ್ಟ ಕಾಲದೊಳಗೆ ಬಿ ಜೆ ಪಿ ಇಂಥ ಕಷ್ಟ ಕಾಲದೊಳಗೆ ಗದಗ ಜಿಲ್ಲಾದಾಗ ನಾನು ಆರಿಸಿ ಬಂದೀನಿ. ಬೇಕಾಗುವಷ್ಟೇ ಯಾರ ವಿರುದ್ಧನೂ ಅಲ್ಲ. ನನಗೆ ಗೊತ್ತಿಲ್ಲ, ನನಗೆ ಅಕ್ಕಾರ ಏನು ಜೀವ ಬೆದರಿಕೆಲ್ಲ. ಶಿವ ಡೇಟಾ ಐತೆ ನೋಡು, ತನ್ನ ಕಿಸ್ದಾಗ ಇಟ್ಕೊಳ್ರಿ. ತೋರ್ಕಿಗೆ ಬರೋದಲ್ಲ, ಕನ್ಸಲ್ಟ್ ಅಥಾರಿಟಿ ಕೊಟ್ಟರೆ ಅದು ರಿಜಿಸ್ಟ್ರೇಷನ್ ಆಕೈತಿ. ಈಗ ಹಿಂಗೆ ತೋರಿಸಿ ಮತ್ತು ನಾನು ಕಿಸೆದಾಗ ಇಟ್ಕೊಂಡೆ ಅಂದ್ರೆ ವೃತ್ತ ಹಂಗೆ ಇರ್ತೈತೆ. ನಿಮ್ಮ ಮುಂದೆ ಅದನ್ನು ತೋರಿಸ್ಕೊಂತ ಹೋಗ್ತಾರ. ಜಾತಿ ಜನಗಣತಿ ನಿನ್ನೆ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಹಲವಾರು ಸಹೋದ್ಯೋಗಿಗಳ ಅಸಮಾಧಾನದ ನಡುವೆಯೂ ಕೂಡ ಜಾತಿ ಗಣತಿಯನ್ನು ಮಂಡನೆ ಮಾಡಿದ್ದಾರೆ ಕ್ಯಾಬಿನೆಟ್ ಒಳಗೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರನ್ನು ಒಂದೇ ಮಾತು ಕೇಳಕ್ಕೆ ಬಿಡ್ತೇನೆ. ಕೊನೆಯ ಪಕ್ಷ ನಿಮ್ಮ ಮನೆಗಾದರೂ ಯಾವನಾರ ಜಾತಿ ಗಣನೆಗೆ ಒಂದು ಪುಸ್ತಕ ಹಿಡ್ಕೊಂಡು ಬಂದಿದ್ದೋ ಹೆಂಗು? ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಲ್ರ ಮನೆಗೆ ಯಾರು ಬಂದಿದ್ರೋ ಹೆಂಗು? ನಮ್ಮ ಮನೆಗೆ ಹಾಕಾರ ಯಾರೂ ಬಂದಿಲ್ಲ. ಹಂಗೆ ಒಂದು ಕ್ಷೇತ್ರ ಐತಿ, ನನ್ನ ಸ್ನೇಹಿತ ಹೆಸರು ಇನ್ನೊಂದು ಸಂದರ್ಭ ಬಂದಾಗ ಹೇಳ್ತೇನೆ. ಆ ಕ್ಷೇತ್ರದೊಳಗೆ ಒಬ್ಬನೂ ಲಮಾನೆ ಇಲ್ಲ, ಲಮಾನೆ ಜನಾಂಗ 4,000 ಜನ ಲಮಾನ್ಯರದಾರ ಅಂತ ರಿಪೋರ್ಟ್ ಕೊಟ್ಟಾರಂತೆ. ಒಬ್ಬರು ಇಳಿಗ್ಯಾರಿಲ್ಲ, 3,000 ಜನ ಇಳಿಗ್ಯಾರದಾರ ಅಂತ ರಿಪೋರ್ಟ್ ಕೊಟ್ಟಾರಂತೆ. ಈ ರೀತಿಯಾದಂಥ ಅಸಮರ್ಪಕವಾದಂಥ ಒಂದು ಜಾತಿ ಗಣತಿಯ ವರದಿಯನ್ನು ಮುಂದಿಟ್ಟರೆ ಯಾರಿಗೆ ಅನ್ಯಾಯ ಆಕೈತೆ ಅನ್ನೋದನ್ನು ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ವಿಚಾರ ಮಾಡೋಲ್ರಲ್ಲ. ಹಿಂದೂಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವ್ರಿಗೆ ರಿಸರ್ವೇಷನ್ ಕೋಟಾದಾಗ ಯಾರ್ಯಾರು ಬರ್ತಾರೋ ಅವ್ರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡ್ರಿ, ಅದಕ್ಕೆ ಯಾರ್ದು ತಕರಾರಿಲ್ಲ. ಅದರ ಜೊತೆಗೆ ಏನು ಲಿಂಗಾಯತರನ್ನುವಾಗ ಹುಟ್ಟಿದ್ದೇ ಒಂದು ದೊಡ್ಡ ತಪ್ಪಾಗಿಬಿಡ್ತೆ. ಈ ರಾಜ್ಯದಾಗ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಾಗ ಲಿಂಗಾಯತರಾಗಿದ್ದ ಒಂದು ದೊಡ್ಡ ತಪ್ಪ. ಇದನ್ನು ಸಂದರ್ಭ ಬಂದರೆ ಕೋರ್ಟಿನಲ್ಲಿ ನಾವು ಸ್ಪಷ್ಟವಾಗಿ ನಮ್ಮ ಗದಗ ಜಿಲ್ಲೆಯಿಂದ ನಾವು ಇದನ್ನು ಕೋರ್ಟ್ನೊಳಗೆ ಚಾಲೆಂಜ್ ಮಾಡ್ತೇವೆ ಅನ್ನುವಂಥ ಒಂದು ಕಿವಿಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೇಳಬಯಸ್ತೇನೆ. ಅಲ್ಲಿದ್ದಂಥ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಅಧ್ಯಯನ ಮಾಡಲಿಕ್ಕೆ ಪ್ರತಿಯನ್ನು ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಯಾರಂತೆ. ಅಧ್ಯಯನ ಮಾಡಿರಿ. ಕೇವಲ 136, 139 ಶಾಸಕರ ಬೆಂಬಲ ಐತಂಥೇಳಿ ಆ ಬೆಂಬಲ ಭಸ್ಮಾಸುರನ ಬೆಂಬಲ ಆಗಬಾರ್ದು. ಸಿದ್ದರಾಮಯ್ಯನವರೇ ಭಾಳ ಮಂದಿ ತಲೆ ಮೇಲೆ ಕೈ ಇಟ್ಕೊಂತ ಭಸ್ಮಾಸುರ ಭಾಳ ಮಂದಿನ ಸುಟ್ಟ ಕೊನೆಗೊಂದು ದಿವಸ ತಾನ ಕೈ ಇಟ್ಕೊತಾನೆ. ಅದಕ್ಕೆ ದಯವಿಟ್ಟು ನಿಮ್ಮಿಂದ ಅನುಭವಿ ಮುಖ್ಯಮಂತ್ರಿಗಳಿಂದ ಯಾವುದೇ ವರ್ಗಕ್ಕೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಒಂದು ಮನವಿಯನ್ನು ನಾನು ಮಾಡ್ತೇನೆ. ಕೊನೆಯದಾಗಿ ನೋಡ್ರಿ, ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆ ನನ್ನ ಕಡೆ ಪ್ರಶ್ನೆ ಕೇಳಬೇಡ. ಬೊಮ್ಮಾಯಿ ಅವರ ಸರ್ಕಾರ ಇದ್ದಾಗ ಏನು ಹೋರಾಟ ಇತ್ತು, ಏನು ರೋಷ ಇತ್ತು. ಅವನನ್ನು ಕೂಡಲ ಸಂಗಮದಾಗ ಹಾಕ್ಕೊಂಡು ಬಾರ್ಕೋಲು ಮಕ್ಕಳಾಗೂ ತೆಗಿಲಿಲ್ಲ ಬೆಂಗಳೂರು ಮಠ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಂದ ಬಾರ್ಕೋಲ್ ಎಲ್ಲಿ ಹೋಗ್ತಾ ಗುರ್ತಾಗೋದು. ಬೊಮ್ಮಾಯಿ ಅವ್ರ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರು. ಎಸ್ ಅಂದಿವಿ. ನಾ ಮಂತ್ರಿ ಇದ್ದೆ ಬೊಮ್ಮಾಯಿ ಸರ್ಕಾರದೊಳಗೆ. ಅದು ಪ್ರಭಾವಿ ಇಲಾಖೆ ಮಂತ್ರಿ, ಲೋಕೋಪಯೋಗಿ ಇಲಾಖೆ. ಸರ್ಕಾರ ಮತ್ತು ಸಮಾಜದ ನಡಕ್ಕೆ ಕೊಂಡಿಯಾಗಿ ಕೆಲಸ ಮಾಡೀನಿ. ಪಾದಯಾತ್ರೆಯೊಳಗೆ ಭಾಗವಹಿಸಿದೆ. ಸ್ವಾಮಿಗಳ ಸ್ಟ್ರೈಕ್ ಕುಂತಾಗ ಹೋದೆ. ಮುಖ್ಯಮಂತ್ರಿಗಳ ಜೊತೆಗೆ ಸಂಧಾನ ಮಾಡಿಸಿದೆ. ಏನೋ ಒಂದು ದಾರಿ ಹುಡುಕಿದ್ದೀವಿ, 2D ಮತ್ತು 2C ಅನ್ನೋದು. ಇವತ್ತಿನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸುಪ್ರೀಂ ಕೋರ್ಟ್ನಾಗಿದ್ದ ಆ ಕೇಸಿಗೆ ಒಬ್ಬ ವಕೀಲನ ನೇಮಕ ಮಾಡಿ ಆ ಕೇಸ್ ಇದ್ರ ವಾಪಸ್ ತಗೊಂಡ್ಬಿಟ್ರೆ ನಮಗೆ 2D ಮತ್ತು 2C ಸಿಗ್ತೈತಿ. ಅಷ್ಟು ಮಾಡೋಕ್ಕಾಗವಲ್ದು ಇವರಿಗೆ. ಕಾಂಗ್ರೆಸ್ಸಿನ ಇವತ್ತಿನ ಶಾಸಕರು ಕೆಲವು ಮಂದಿ ಅದಾರ ಪಾಪ. ವಿನಯ್ ಕುಲಕರ್ಣಿ ಆ ಪಕ್ಷದಾಗಿದ್ದರೂ ಸಮಾಜಕ್ಕಾಗಿ ಕಳಕಳಿ ಐತಿ. ಇವರು ಏನು ಒಮ್ಮಲಿಗೆ ಹೋರಾಟ ಹೆಂಗಿತ್ತ ಹೋರಾಟ ಅಂದೆ. ಅದು ಬಾರ್ಕೋಲು ಮಕ್ಕಳಾಗ ಸತೆ ತೆಗೆದಿಡ್ಲಿಲ್ಲಪ್ಪ. ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆದ ಕೂಡಲೇ ಬಾರ್ಕೋಲ್ ಎಲ್ಲಿ ಹೋಯ್ತು ಏನೋ, ಜಟ ಜ ಮಠ ಮಾಯ್
ಜಾದೂಗಾರ ಜಾದೂ ಮಾಡ್ದಂಗೆ ಆಗ್ಬಿಡುತ್ತೆ. ಇಂಥವ್ರಿಂದ ಸಮಾಜ ಉದ್ಧಾರ ಆಕೈತೆ. ಮತ್ತು ಅಂಥವ್ರ ಬಗ್ಗೆ ನಾನು ಯಾಕೆ ಪ್ರಶ್ನೆ ಕೇಳ್ತೀಪ್ಪ, ಅವ್ನು ಹೊಸಬ್ರಿಂದ ನಾನು ತೆಗಿಯೋಕೆ ಹೋಗ್ಬೇಡ. ಮತ್ತೇನಾರ ಅಂತಾನ ಹೊಳ್ಳಿ ನಾ ಏನಾರ ಅನ್ನೋದ ಬರೀ ಏನೋ ಉದ್ಯೋಗ ಆಕೈತೆ. ನನಗೆ ಮಾಡೋಕ್ಕೆ ಕೆಲಸ ಅದಾವ ಹಾಂ ನನಗೆ ಮಾಡೋಕ್ಕೆ ಕೆಲಸ ಅದಾವ. ನಿನ್ನೆ ಕುಂತವ್ರು ಫೋಟೋ ನೋಡ್ರಿ ಅಟ್ಟ, ಪಾದಯಾತ್ರೆ ಒಳಗೆ ಅದಾರ ಹೆಂಗೆ, ಹೋರಾಟದಾಗ ಅದಾರ ಹೆಂಗೆ, 10 ರೂಪಾಯಿ ಸಮಾಜದ ಸಂಘಟನೆಗೆ ಎದಕ್ಕಾರ ದಾನ ಧರ್ಮ ಮಾಡ್ಯಾರೋ ಹೆಂಗೋ. ಸಮಾಜದ ಆಸ್ತಿನ ತನ್ನ ಹೆಸರಲ್ಲೇ ಬರ್ಕೊಂಡು ಕುಂತವ್ರು. ಇನ್ನು ಸಮಾಜವನ್ನು ಬೇಡ ಶಬ್ದ ಕೆಟ್ಟ ಶಬ್ದ ಉಪಯೋಗ ಮಾಡೋದು ಇಷ್ಟಕ್ಕೆ ಮುಗಿಸ್ಬಿಡ್ತಾರೆ. ಜೈ ಹಿಂದ್. ಯಾವತ್ತೂ ನನ್ನ ಮೆಂಟಾಲಿಟಿ ಹೆಂಗಿರ್ತೈತೆ ಎಲ್ಲ ಹಂಗೆ ಮಾತಾಡಿಸ್ತೈತಿ. ನಮ್ಮ ಭಾವನೆ ಹೆಂಗಿರ್ತೈತೆ ಅಲ್ಲ ಹಂಗೆ ಮಾತಾಡಿಸ್ತೈತಿ. ಹಾಂ ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ ಬಾಗಲಕೋಟೆ ಲೋಕಸಭೆ ಟಿಕೆಟ್ ಬೇಕಾದಾಗ ಇದ ಸ್ವಾಮಿ ಚಲೋ ಇದ್ದ, ಇವತ್ತು ಕೆಟ್ಟ. ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ಸಿನ ಬಾಗಲಕೋಟೆ ಟಿಕೆಟ್ ಚಲೋ ಬೇಕಂತ ಕೇಳುವಾಗ ಸ್ವಾಮಿ ಸಿದ್ದರಾಮಯ್ಯನ ಮನೆಗೂ ಕಳಿಸಿದ್ರು, ಡಿ ಕೆ ಶಿವಕುಮಾರ್ ಮನೆಗೂ ಕಳಿಸಿದ್ರು, ಖರ್ಗೆ ಅವ್ರ ಮನೆಗೂ ಕಳಿಸಿದ್ರು. ಇವತ್ತು ಹೆಂಗೆ ಕೆಟ್ಟ. ಸಮಾಜ ನೋಡ್ತೈತ್ರಿ, ಏನು ಮಾತೈತಿ ಮೀಡಿಯಾದ ಅಂತ ಏನು ಬಾಯಿಗೆ ಬಂದಂಗೆ ಮಾತಾಡಿದ್ದೆಲ್ಲ ನಂಬ್ತಾರ ಅಂತ ತಿಳ್ಕೊಂಡಿರ. ಸಮಾಜ ನೋಡ್ತಿರ್ತೈತಿ. ಏನೈತೆ ಆ ಪೀಠದಾಗ? ಆ ಸ್ವಾಮಿ ಒಂದು ದಿವಸ ಆ ಪೀಠದಾಗ ಮಕ್ಕೊಂಡಿಲ್ಲ. ಜಗದ್ಗುರುಗಳು ಭಕ್ತರ ಮನೆಗೆ ಮಾಡ್ಕೊತೈತಿ, ಅಲ್ಲೇ ಊಟ ಮಾಡ್ತೈತಿ, ಮತ್ತು ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ. ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ ರೊಕ್ಕದೊಳಗೆ ಒಂದು ಸಣ್ಣ ರೂಮ್ ಐತಲ್ಲ, ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅಲ್ಲಿ, ಏನೂ ಇಲ್ಲ. ಆ ಬಿಲ್ಡಿಂಗ್ ಬೇಕಾದ್ರೆ ಅವ್ರು ತಗೊಳ್ಳಿ. ಯಾರು ಇನ್ನೇನು ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಅವ್ರನ್ನ ಹೊರತುಪಡಿಸಿ, ನಿರಾಣಿ ಅವ್ರ ಬಗ್ಗೆ ನನಗೆ ಗೌರವ ಐತಿ, ಅದಕ್ಕೆ ಅವ್ರು ತನು ಮನ ಧನದ ಸಹಾಯ ಮಾಡ್ಯಾರ, ಅವ್ರು ತಗೊಳ್ಳಿ. ಅದ್ರ ಬಾಜುಕ ಅದಕ್ಕಿಂತ ಚಲೋದೊಂದು ಪೀಠ ಕಟ್ತೀವಿ. ರಾಜಕಾರಣಕ್ಕೆ ಇದ್ರಾಗ ತರಬೇಡ್ರಿ. ನಾ ರಾಜಕಾರಣ ಮಾತಾಡೋದಿಲ್ಲ. ಯಾವುದು ಅಲ್ಲ, ಅದನ್ನ ಬೇಕಾದ್ರೆ ಅದೊಂದು ಬಿಲ್ಡಿಂಗ್ ಮೇಲೆ ಆಸೆ ಇದ್ರೆ ಪ್ರಮಾಣ ಅದೊಂದು ಬಿಲ್ಡಿಂಗ್ ತಗೋಲ್ಲ. ನಾವು ಮತ್ತೊಂದು ಕಟ್ಕೊತೀವಿ, ಅದ್ರ ಬಾಜುಕ್ಕೆ ಒಂದು ಹೊಲ ತೊಗೊಂಡು ನಮ್ಮ ಸ್ವಾಮಿಗಳ ಹೆಸರಲ್ಲೇ ಅವ್ರ ಹೆಸರಲ್ಲೇ ಹೊಲ ತೊಗೊಳ್ತೀವಿ. ಸಮಾಜದವ್ರು ಎಲ್ಲರೂ ಕೂಡ ಪಟ್ಟಿ ಹಾಕ್ತೀವಿ. ನಾವೇನು ಒಬ್ಬರು ರೊಕ್ಕಲ್ಲೇ ಕಟ್ಟೋದಿಲ್ಲ. ಎಲ್ಲರೂ 100 ರೂಪಾಯಿ 1000 ರೂಪಾಯಿ ಪಟ್ಟಿ ಹಾಕಿ ಬೇಕಾದ್ರೆ ಇನ್ನೊಂದು ಪೀಠ ಕಟ್ಕೊತೀವಿ. ಹೌದು, ಇದ ಸರ್ ಸಮಾಜದ ಸಂಘಟನೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಿದ್ದಂಥ ಕಳಕಳಿ, ಬದ್ಧತೆ ಅನ್ಕ್ವಶ್ಚನಬಲ್. ಒಂದು ಕಾರು ತಗೊಳ್ಳೋಷ್ಟು ರೊಕ್ಕಿಲ್ಲ ಅವ್ರ ಕಡೆ. ಒಂದು ಕಾರು ತಗೊಳ್ಳೋಷ್ಟು ರೊಕ್ಕಿಲ್ಲ. ದಿವ್ಸಕ್ಕೆ 200-300 ಕಿಲೋಮೀಟ್ರ್ ಅಡ್ಡಾಡ್ತಾರೆ. ಇಲ್ಲಿ ಲಗ್ನ ಐತೆ ಅಂದ್ರೆ ಇಲ್ಲಿ ಸಮಾಜದ ಮನೆಗೆ ಬರ್ತಾರೆ, ಇಲ್ಲಿ ಯಾರು ತೀರ್ಕೊಂಡಾರ ಅಂದ್ರೆ ಅವ್ರ ಮನೆಗೆ ಹೋಗ್ತಾರೆ. ಯಾರು ಕೊಟ್ಟ ರೊಕ್ಕ ಇಸ್ಕೊಂತಾರೆ, ಕೊಡ್ಲಿಕ್ಕಿಲ್ಲ. ಅವ್ರು ಬ್ಯಾಂಕ್ ಬ್ಯಾಲೆನ್ಸ್ ತೆಗೆದು ನೋಡ್ಲಿ ಇವರೆಲ್ಲರೂ. ಯಾಕೆ ಮಾತಾಡ್ತೀರ? ಅವ್ರು ಪಾಪ ಒಂದು ಸಮಾಜ ಕಟ್ಟಕ್ಕೆ ದುಡಿಯಾಕತ್ತಾನ. ಏನು ಆಸ್ತಿ ಮಾಡ್ಕೊಂಡಿಲ್ಲ, ಏನಿಲ್ಲ, ಏನು ಹೊಲ ಇಲ್ಲ, ಏನು ಮಠ ಇಲ್ಲ. ಹಾಂ ಆ ಮಠದಾಗ ಕುಡ್ರಾಕ 4 ಕುರ್ಚಿನೂ ಇಲ್ಲ. ನಾನು ಕೂಡಲ ಸಂಗಮದಾಗಿದ್ದ ಪೀಠ ಬೆಳೆಸ್ರಿ ಅಂತ ಹಿಂದೆ ಮಂತ್ರಿ ಇದ್ದಾಗ ಹೇಳಿದೆ, ಬ್ಯಾಡ್ರಿ ಗೌಡ್ರೆ ಪೀಠ ಬೆಳೆಸೋದಕ್ಕಿಂತ ಸಮಾಜ ಸಂಘಟನೆ ಮಾಡ್ತೇನೆ ಊರಾಗ ಹಳ್ಳಿಯಾಗ ಅಡ್ಡಾಡಿ ಅಂತ ಅಡ್ಡಾಡಿದ. ಇಂಥ ಸ್ವಾಮಿಗಳ ಬಗ್ಗೆ ಮಾತಾಡೋರಾಗ ಏನು ಅರ್ಥ ಐತಿ? ಸ್ವಾರ್ಥಕ್ಕಾಗಿ